ಹೇ ಗಾಯ್ಸ್, ನೀವೇನಾದರೂ ನೆನ್ಮಂಗ್ಲ ಸರೌಂಡಿಂಗಲ್ಲಿದ್ದರೆ ಈ ವಿಶ್ವಶಾಂತಿ ಆಶ್ರಮಕ್ಕೆ ಒನ್ ಡೇ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಸೊ ಫ್ಯಾಮಿಲಿ ಸಮೇತ 1 ಹಾಫ್ ಡೇ ಇಲ್ಲಿ ಹೋಗಿ ಬಂದರೆ ಎಷ್ಟು ಪೀಸ್ಫುಲ್ ಸಿಗುತ್ತೆ ಅಂತ. ಸೊ ಬೆಂಗಳೂರಿಂದ ಬರ್ತೀವಿ ಅಂತ ಅಂದರೆ ಇಲ್ಲಿಗೆ 25 ಕಿಲೋಮೀಟರ್ ಆಗುತ್ತೆ. ಸೊ ಇದು ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೆಲಮಂಗಲ ತಾಲೂಕಿನ ಹತ್ರ ಅಶ್ವಿನಗುಂಟೆ ಅಂತ ಇದೆ. ಆ ಊರಿನಲ್ಲಿ ನೆಲೆಗೊಂಡಿದೆ ಈ ಆಶ್ರಮ. ಸೊ ಇದೊಂದು ಪ್ರಸಿದ್ಧ ಆಧ್ಯಾತ್ಮಿಕ ಮತ್ತು ಪ್ರವಾಸಿ ಕೇಂದ್ರವಾಗಿ ಸ್ವಲ್ಪ ಈ ನೆಲಮಂಗಲ ತಾಲೂಕಿನಲ್ಲಿ ನೆಲೆಗೊಂಡಿದೆ. ನೆಮ್ಮದಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಸಮಯ ಪ್ರತಿದಿನ ಬೆಳಗ್ಗೆ 8:30ರಿಂದ ಮತ್ತೆ ಮಧ್ಯಾಹ್ನ 12:30, ಸಂಜೆ 4 ಗಂಟೆವರೆಗೂ ಮತ್ತೆ ರಾತ್ರಿ 7:30 ಟೈಮಿಂಗ್ಸ್ ಇದು ಓಪನ್ ಇರುತ್ತೆ. ಸೊ ಇಲ್ಲಿ ಎಂಟ್ರಿ ಫೀಸ್ 20 ರೂಪಾಯಿ, ಪಾರ್ಕಿಂಗಿಗೆ 1 ಅವರ್ಗೆ 40 ರೂಪಾಯಿ ಆಗುತ್ತೆ. ನಮ್ಮ ರೈಟ್ ಸೊ ಇದು ಗಾಯತ್ರಿ ದೇವಿ ದೇವಸ್ಥಾನ ನಮ್ಮ ರೈಟ್ ಸೈಡ್ಗೆ ಸಿಗುತ್ತೆ. ಇದು ಇಲ್ಲಿ ಕೂತು ಮತ್ತು ನಾವು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇರಬೇಕಾದ್ರೆ ಫುಲ್ ಹಸಿರಿಂದ ಕೂಡಿರುವಂತ ಪ್ರಸಿದ್ಧವಾದ ತಾಣ ಆಗಿದೆ. ನೋಡಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ಮುಂದೆ ಬಂದಿದ್ದೀವಿ. ಚಿಕ್ಕ ಹುಡುಗ ಕರ್ಕೊಂಡು ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಸೊ ಹೋಗ್ಬೇಕು ನಾವು ನೆಲಮಂಗಲ ನಿಯರ್ ಹೋಗ್ತಾನೆ ಇರ್ತೀವಿ. ಸೊ ಆದ್ರೂ ಒನ್ ಡೇನೂ ಹೋಗಿರ್ಲಿಲ್ಲ, ನಾನು ಹೋಗಿರ್ಲಿಲ್ಲ. ಹಾಗಾಗಿ ನನ್ನನ್ನು ನೋಡಬೇಕು ಅಂತ ಅಂದಿದ್ದಕ್ಕೆ ಇಲ್ಲಿಗೆ ಕರ್ಕೊಂಡ್ಬಂದಿದ್ರು. ಸ್ಥಾಪನೆ ಮಾಡಿದ್ದ ಸೊ ಅಲ್ಲೇ ಸುಮಾರು ಸರಿ ನಮ್ಮ ಊರೆಲ್ಲ ಇರೋದು ಅದೇ ಸೈಡ್. ಆದ್ರೂ 15-20 ಎಕರೆ ನೋಡಿ ನಮ್ಮ ಬರೀ ಹಸಿರಿಂದಲೇ ಕೂಡಿದೆ. ಎಷ್ಟೊಂದು ಬರೀ ಗಿಡಗಳೇ ಹಾಕಿದ್ದಾರೆ ಅಂದ್ರೆ ನೋಡಕ್ಕಂತೂ ಕಣ್ಣಿಗೆ ಆನಂದ ತರುತ್ತೆ. ಐಶ್ವರ್ಯ ದೇವತೆ, ಧನ ದೇವತೆ, ಆಯಸ್ಸು ದೇವತೆ, ಆರೋಗ್ಯ ದೇವತೆ, ಒಂದೊಂದು ದೇವತೆಗಳು. ಇದು ದೇವತೆ ಆರೋಗ್ಯ ದೇವತೆ ಇದು ಇದೆ. ಅಲ್ಲಿ ವಿಜಯ ವಿಠಲ ಪ್ರತಿಮೆ 36 ಅಡಿ ಇದೆ ಅಂತೆ. ಮತ್ತೆ ಇದ್ರ ಕೆಳಗಡೆ ಲಕ್ಷ್ಮೀನಾರಾಯಣ ಅವ್ರದ್ದು ಗುಡಿ ಒಳಗಡೆ ಹೋದ್ರೆ ವಿಷ್ಣು ದೇವ್ರನ್ನ ಪೂಜೆ ಮಾಡಿಕೊಡ್ತಾರೆ, ಆರತಿನೂ ಕೊಡ್ತಾರೆ. ಅಷ್ಟು ಚೆನ್ನಾಗಿದೆ ಅದು. ನಾವು ಆರತಿ ಎಲ್ಲ ತಗೊಂಡು ಇಲ್ಲೆಲ್ಲ ನೋಡಿಕೊಂಡು, ಸೊ ನಾವು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಟೈಮ್ ಆಗಿತ್ತು. ಅಲ್ಲಿ ಎಂಟ್ರಿ ಫೀಸ್ 20 ರೂಪಾಯಿ ಒಬ್ಬರಿಗೆ. ಸೊ ಇದೇನು ಗೊತ್ತಾ, ಕಲಾಕೃತಿ. ಇದು 7 ನದಿಗಳಿದೆಯಲ್ಲ, ಗಂಗಾ, ಯಮುನಾ, ಗೋದಾವರಿ ಮತ್ತು ಕಾವೇರಿ, ನರ್ಮದಾ, ಸಿಂಧು, ಸರಸ್ವತಿ, 7 ದೇವತೆಗಳ ರೂಪದಲ್ಲಿ ಇರುವಂಥ ಚಿತ್ರ ಇದು. ಈಗ ನಾವು ನೋಡ್ತಿರೋದು ನೋಡಿ ಎಷ್ಟು ಹಸಿರಿಂದ ಕೂಡಿದೆ ಅಂತ ಕಾಣಿಸ್ತಿದೆಯಾ. ಅಲ್ಲಿ ಪ್ರತಿಮೆ ಏನಿದೆ ಅಂತ, ವಿಶ್ವರೂಪ ದರ್ಶನ ಮಂದಿರ. ಒಳಭಾಗದಲ್ಲಿ ಭಗವಾನ್ ವಿಷ್ಣು ಭವ್ಯವಾದ ವಿಶ್ವರೂಪ ಮತ್ತು ದಶಾವತಾರಗಳ ಮೂರ್ತಿ ಕಣ್ತುಂಬಿಕೊಳ್ಬಹುದು. ನೋಡಿ ಹೇಗಿದೆ ಅಂತ. ಕುದುರೆಗಳ ಮೇಲೆ ಕುಳಿತಿರುವಂಥ ದೇವರು ಕೃಷ್ಣ ಮತ್ತು ಅರ್ಜುನ. ಏನಪ್ಪ ಅಂದರೆ ಗೀತೋಪದೇಶ ಅಂದರೆ ಯಾವುದು, ಯುದ್ಧ ಭೂಮಿಲಿ ಕೃಷ್ಣ ಮತ್ತು ಅರ್ಜುನನಿಗೆ ಗೀತೋಪದೇಶ ಮಾಡುವ ಬೃಹತ್ ಗಾತ್ರದ ರಥನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಒಳಗಡೆ ಹೋದರೆ ವಿಷ್ಣುವಿನ ಅವತಾರ ನೋಡ್ಬೋದು. ನೋಡಿ ಇಲ್ಲೆಲ್ಲ ಫುಲ್ಲು ಗ್ರೀನರಿ. ಸೊ ಈವ್ನಿಂಗ್ ಟೈಮ್ ಹೋಗೋದ್ರಿಂದ ಸೊಳ್ಳೆ ಅಂದರೆ ಸೊಳ್ಳೆ, ಫುಲ್ಲು ಗ್ರೀನ್ ಇರೋದ್ರಿಂದ ಸೊಳ್ಳೆ ಆದಷ್ಟು ಬೆಳಗ್ಗೆ ಹೋಗಿ ಅಥವಾ ಮಧ್ಯಾಹ್ನ ಹೋಗಿ. ಅಲ್ಲಿ ಮಧ್ಯಾಹ್ನ ಹೋದರೆ ಊಟದ ವ್ಯವಸ್ಥೆನೂ ಇದೆ. ಸೊ ಈವ್ನಿಂಗ್ ಹೋದರೆ ಸೊಳ್ಳೆ ಕಾಟ. ಸೊ ನಾವು ಈವ್ನಿಂಗ್ ಹೋಗಿದ್ವಿ. ನಾವು ನೆಲಮಂಗಲನೇ ಇರೋದು, ಅಂದರೆ ನಿಯರೇ ಇರೋದು. ಆದರೆ ನಾನು ಮಾತ್ರ ಹೋಗಿರಲಿಲ್ಲ. ಸೊ ನಂಗೆ ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ನೋಡಿ ಶ್ರೀ ಭಗವಾನ್ ವಿಷ್ಣುವಿನ ದಶಾವತಾರ ಇದು. ಇಲ್ಲಿ ಧ್ಯಾನ ಮಾಡಬೇಕು ಅಂದರೆ ಪೀಸ್ಫುಲ್ಲಾಗಿ ಕೂತ್ಕೊಂಡು 5-10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಆದರೂ ಕೂತ್ಕೊಂಡು ಧ್ಯಾನ ಮಾಡಿ ಮನಸ್ಸಿಗೆ ನೆಮ್ಮದಿ ತೊಗೊಂಡು ಹೋಗ್ಬೋದು. ಮಗಳು ಬಗ್ಗೆ ನಮಸ್ಕಾರ ಮಾಡ್ತಿದ್ದಾಳೆ ದೇವರಿಗೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ಭಗವದ್ಗೀತೆಗಳು, ಇಲ್ಲಿನ ಮಂದಿರಗಳಿದೆಯಲ್ಲ, ಈ ಗೋಡೆಗಳ ಮೇಲೆ ಭಗವದ್ಗೀತೆಯ 800 ಶ್ಲೋಕಗಳನ್ನ ಕನ್ನಡ ಮತ್ತು ಸಂಸ್ಕೃತ, ಹಿಂದಿ, ಇಂಗ್ಲೀಷ್ ಭಾಷೆಗಳಲ್ಲಿ ಗ್ರಾನೈಟ್ ಶಿಲೆಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ಸೊ ಟೈಮ್ ಇದ್ದರೆ ಅದನ್ನು ಕೂಡ ಓದ್ಕೊಂಡು ಬರಬಹುದು, ಅಷ್ಟು ಚೆನ್ನಾಗಿದೆ. ಸೊ ನಮಗಂತೂ ಈ ಆಶ್ರಮ ತುಂಬ ಇಷ್ಟ ಆಯಿತು. 1 ಹಾಫ್ ಡೇ ಫ್ಯಾಮಿಲಿ ಜೊತೆ ಹೋಗಿ ಬರಬಹುದು.
ನಿಯರ್ ಇರೋದ್ರಿಂದ ಹತ್ರನೂ ಆಗುತ್ತೆ. ಸೊ ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಸೊ ಆಮೇಲೆ ಈಚೆಗಡೆ ಬಂದರೆ ಮಕ್ಕಳು ಆಟಾಡೋಕ್ಕೆ ಪಾರ್ಕಿಂಗು ಇದೆ, ಆಟ ಆಡಿಸ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.